ಇನ್ನು ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಅವರು ಈಗಾಗಲೇ ಜೈಲು ಹಕ್ಕಿಯಾಗಿದ್ದಾರೆ. ಬಟ್ ನೆಮ್ಮದಿಯಾಗಿರಬೇಕು ಅಂತ ಹೇಳಿದ್ರು ನೆಮ್ಮದಿನೇ ಇಲ್ಲ. ಕೊಲೆ ಪ್ರಕರಣದಲ್ಲಿ ನೆಮ್ಮದಿ ಕಳೆದುಕೊಂಡಿದ್ದಾರೆ ನಟ ದರ್ಶನ್. ಜೈಲಿನ ವಾತಾವರಣಕ್ಕೆ ಹೊಂದಿಕೊಳ್ಳಲು ಪರದಾಟವನ್ನು ನಡೆಸ್ತಾ ಇದ್ದಾರೆ. ಜೈಲಲ್ಲಿ ಊಟ ಸೇರ್ತಾ ಇಲ್ಲ, ಸರಿಯಾಗಿ ನಿದ್ದೆಯೂ ಕೂಡ ಬರ್ತಾ ಇಲ್ಲ, ಯಾರ ಜೊತೆ ಕೂಡ ಮಾತನಾಡ್ತಾ ಇಲ್ಲ, ಮೌನಕ್ಕೆ ಶರಣಾಗಿದ್ದಾರೆ. ಸದ್ಯ ಅಡ್ಮಿಷನ್ ಬ್ಯಾರಕ್ನಲ್ಲಿದ್ದಾರೆ ಆರೋಪಿ ದರ್ಶನ್. ಪರಪ್ಪನ ಅಗ್ರಹಾರದಲ್ಲಿ 2 ದಿನ ಕಳೆದಿದ್ದಾರೆ. ಆದರೆ ನೆಮ್ಮದಿಯಾಗಿಲ್ಲ. ಪವಿತ್ರ ಗೌಡ ಕೂಡ ನೆಮ್ಮದಿಯಾಗಿಲ್ಲ. ಇದ್ರೆ ನೆಮ್ಮದಿಯಾಗಿರ್ಬೇಕು. ದಿ ಡೆವಿಲ್ ಸಿನಿಮಾದ ಸಾಂಗ್ ಅದು ಮುಂದೂಡಿಕೆ ಆಗಿದೆ. ಎಲ್ಲಿದ್ರೂ ನೆಮ್ಮದಿಯಾಗಿರ್ಬೇಕಂತ ಹೇಳಿದಂತಹ ಡೆವಿಲ್ ಸಿನಿಮಾದ ನಟ ಅಥವಾ ಡೆವಿಲ್ ಸಿನಿಮಾದ ಹಾಡು. ಆದರೆ ಆ ಸಿನಿಮಾದಲ್ಲಿ ನಟಿಸಿರುವಂಥ ನಟ ದರ್ಶನ್ ನೆಮ್ಮದಿಯಾಗಿದ್ದಾರಾ ಅಂತ ಹೇಳಿದ್ರೆ ಇಲ್ಲ. ಶಾಕ್ ಆಗಿದೆ. ವಾಟ್ ನೆಕ್ಸ್ಟ್ ಅನ್ನೋದು ಗೊತ್ತಿಲ್ಲ. ಯಾವಾಗ ಹೊರಗಡೆ ಬರ್ತಾರೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ, ಗೊಂದಲ ಇದೆ. ಒಂದು ರೀತಿಯಾಗಿ ಗೊಂದಲಮಯ ವಾತಾವರಣ ಇದ್ದೇ ಇರುತ್ತೆ. ತಲೆಯಲ್ಲಿ ನೂರಾರು ಪ್ರಶ್ನೆಗಳು ಹುಟ್ಕೊಂಡಿರುತ್ತೆ, ಸಾಕಷ್ಟು ಯೋಚನೆಗಳು ಇದ್ದೇ ಇರುತ್ತೆ. ಹೀಗಾಗಿ ಕಳೆದ 2 ದಿನಗಳಿಂದ ಪರಪ್ಪನ ಅಗ್ರಹಾರದಲ್ಲಿರುವಂತಹ ನಟ ದರ್ಶನ್ ಅವರು ಸೈಲೆಂಟ್ ಆಗಿದ್ದಾರೆ. ಯಾರ ಜೊತೆಯೂ ಕೂಡ ಮಾತನಾಡ್ತಾ ಇಲ್ಲ, ಊಟ ಸೇರ್ತಾ ಇಲ್ಲ, ನಿದ್ದೆ ಬರ್ತಾ ಇಲ್ಲ, ವಿಲವಿಲ ಅಂತ ಒದ್ದಾಡ್ತಾ ಇದ್ದಾರೆ. ಬಟ್ ಒಂದು ಟೆನ್ಷನ್ ಇದೆ. ಏನಾ ಟೆನ್ಷನ್ ಅಂತ ಹೇಳಿದ್ರೆ ಜೈಲ್ ಸಿಬ್ಬಂದಿಗೆ ಟೆನ್ಷನ್. ಯಾಕೆ ಟೆನ್ಷನ್ ಅಂತ ಹೇಳಿದ್ರೆ ಇದೇ ಜೈಲಲ್ಲಿ ಪ್ರಜ್ವಲ್ ರೇವಣ್ಣ ಇದ್ದಾರೆ, ಮಾಜಿ ಸಚಿವರಾಗಿರುವಂತಹ ವಿನಯ್ ಕುಲಕರ್ಣಿ ಅವರು ಕೂಡ ಇದ್ದಾರೆ, ಈಗ ದರ್ಶನ್ ಕೂಡ ಹೋಗಿದ್ದಾರೆ. ಸೊ ಜೈಲ್ ಸಿಬ್ಬಂದಿಗೆ ಈ ಆಲ್ಮೋಸ್ಟ್ ಈ ಎಲ್ಲ ಪ್ರಭಾವಿಗಳು ಒಂದೇ ಕಡೆ ಇರೋದು ಟೆನ್ಷನ್ಗೆ ಕಾರಣವಾಗಿದೆ. ಕಾರಣ ಏನು ಅಂತ ಹೇಳಿದ್ರೆ ಹೈ ಪ್ರೊಫೈಲ್ ಜೈಲಾಗಿ ಪರಿಣಮಿಸಿದೆ ಪರಪ್ಪನ ಅಗ್ರಹಾರ. ಒಂದು ವೇಳೆ ಏನಾದರೂ ಈ 3 ಆರೋಪಿಗಳು ಒಂದು ಕಡೆ ಸೇರಿದ್ರೆ, ಬೇಡಿಕೆಗಳನ್ನು ಇಟ್ಟರೆ, ಆ ಬೇಡಿಕೆಗಳನ್ನು ಜೈಲ್ ಸಿಬ್ಬಂದಿ ಏನಾದರೂ ಪೂರೈಸಿಬಿಟ್ರೆ ಕ್ರಮ ಆಗುತ್ತೆ. ಮೊನ್ನೆ ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ತನ್ನ ತೀರ್ಪಲ್ಲಿ ಉಲ್ಲೇಖಿಸಿದೆ, ಕಾರಾಗೃಹದಲ್ಲಿ ಏನಾದರೂ ಈ ಆರೋಪಿಗಳಿಗೆ ಅಥವಾ ಶಿಕ್ಷೆಗೆ ಒಳಪಟ್ಟಿರೋರಿಗೆ 5 ಸ್ಟಾರ್ ಟ್ರೀಟ್ಮೆಂಟ್ ಏನಾದರೂ ಕೊಟ್ಟರೆ ಅಧಿಕಾರಿಗಳ ವಿರುದ್ಧ ಕ್ರಮ ಆಗುತ್ತೆ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಹೇಳಿದೆ. ಇದರ ನಡುವೆ ಈ 3 ಒಂದೇ ಕಡೆ ಇದ್ದಾರೆ. ಪ್ರಜ್ವಲ್ ರೇವಣ್ಣ ಗೊತ್ತಿದೆ, ಅವರ ಪ್ರೊಫೈಲ್ ಏನಂತ ಗೊತ್ತಿದೆ, ಅವರ ಬ್ಯಾಕ್ಗ್ರೌಂಡ್ ಬಗ್ಗೆ ಹೇಳಬೇಕಾಗಿಲ್ಲ. ವಿನಯ್ ಕುಲಕರ್ಣಿ ಪ್ರೊಫೈಲ್ ಬಗ್ಗೆ ಗೊತ್ತಿದೆ, ಬ್ಯಾಕ್ಗ್ರೌಂಡ್ ಅವಶ್ಯಕತೆ ಇಲ್ಲ. ಇನ್ನು ನಟ ದರ್ಶನ್ ಬಗ್ಗೆ ಕೂಡ ಹೆಚ್ಚಿದಾಗಿ ತಿಳಿಸುವ ಅವಶ್ಯಕತೆ ಇಲ್ಲ. ಕಾರಣ ಏನು ಅಂತ ಹೇಳಿದ್ರೆ ಈ ಹಿಂದೆ ಜೈಲಲ್ಲಿ ಇದ್ದಂತಹ ಸಂದರ್ಭದಲ್ಲಿ ನಟ ದರ್ಶನ್ ಯಾವ ರೀತಿಯಾಗಿದ್ರು ಅನ್ನೋದೆಲ್ಲರಿಗೂ ಕೂಡ ಗೊತ್ತಿದೆ. ಸೊ ಈಗ ಅದು ರಿಪೀಟ್ ಆಗಬಾರದು. ರಿಪೀಟ್ ಆಗದಂತೆ ಬಿ ದಯಾನಂದ್ ಅವರು ಜೈಲು ಸಿಬ್ಬಂದಿಗೆ ವಾರ್ನಿಂಗ್ ಮಾಡಿದ್ದಾರೆ. ಮುಖ್ಯವಾಗಿ 3 ಕೂಡ ಒಂದೇ ಕಡೆ ಸೇರಬಾರದು, ಭೇಟಿಗೆ ಅವಕಾಶವನ್ನು ಕೊಡಬಾರದು. ಜೈಲು ಸಿಬ್ಬಂದಿಯ ಜೊತೆ ಬಿ ದಯಾನಂದ್ ಅವರು ಮಾತುಕತೆಯನ್ನು ನಡೆಸಿದ್ದಾರೆ, ಒಂದು ಸಭೆ ಕೂಡ ನಡೆಸಿದ್ದಾರೆ, ವಾರ್ನ್ ಮಾಡಿದ್ದಾರೆ. ಎಲ್ಲ ಆರೋಪಿಗಳಿಗೂ ಕೂಡ ಪ್ರತ್ಯೇಕ ವಾರ್ಡ್ ಮತ್ತು ಬ್ಯಾರಕ್ಕನ್ನು ಕೊಡಬೇಕು. ಜೈಲು ಆವರಣದಲ್ಲೂ ಕೂಡ ಪರಿಶೀಲನೆ ಮಾಡಲಾಗಿದೆ. 3 ಮೇಲೆ ಹದ್ದಿನ ಕಣ್ಣನ್ನು ಇಟ್ಟಿದ್ದಾರೆ ದಯಾನಂದ್ ಅವರು. ಈ ಹಿಂದೆ ದಯಾನಂದ್ ಅವರು ಬೆಂಗಳೂರು ನಗರ ಪೊಲೀಸ್ ಕಮಿಷನರ್ ಆಗಿದ್ದಂಥ ಸಂದರ್ಭದಲ್ಲೇ ನಟ ದರ್ಶನ್ ಅರೆಸ್ಟ್ ಆಗಿದ್ದು. ಆಗ ನಟ ದರ್ಶನ್ ಅರೆಸ್ಟ್ ಆಗಿದ್ದು. ಈಗ ಕಾರಾಗೃಹ ADGP ಆಗಿದ್ದಾರೆ ಬಿ ದಯಾನಂದ್ ಅವರು. ಹೀಗಾಗಿ ಮೊನ್ನೆ ಅಷ್ಟೇ, ಅಂದರೆ ದರ್ಶನ್ ಅವರು ಅರೆಸ್ಟ್ ಆಗ್ತಾರೆ ಅಂತ ಹೇಳಿದ್ರಲ್ವಾ, ಜಾಮೀನು ರದ್ದಾದ ಬೆನ್ನಲ್ಲೇ ದರ್ಶನ್ ಅರೆಸ್ಟ್ ಆಗ್ತಾರೆ ಅಂತ ಹೇಳಿದ್ರೆ ಅವತ್ತೇ ಬಿ ದಯಾನಂದ್ ಅವರು ಜೈಲು ಸಿಬ್ಬಂದಿಯ ಜೊತೆ ಒಂದು ಮಹತ್ವದ ಮೀಟಿಂಗನ್ನು ನಡೆಸಿದ್ರು. ಆ ಮೀಟಿಂಗ್ನ ಉದ್ದೇಶ ಸ್ಪಷ್ಟವಾಗಿತ್ತು. ಏನು ಅಂತ ಹೇಳಿದ್ರೆ ಈ ಹಿಂದೆ ಪರಪ್ಪನ ಅಗ್ರಹಾರದಲ್ಲಿದ್ದಂತಹ ದರ್ಶನ್ ಯಾವ ರೀತಿಯಾಗಿ ಮಿಸ್ಯೂಸ್ ಮಾಡಿಕೊಂಡಿದ್ದ ಅಂತ, ಅಲ್ಲಿನ ಸಿಬ್ಬಂದಿಗಳು ಅವ್ರಿಗೆ ಯಾವ ರೀತಿಯಾಗಿ ಸೌಕರ್ಯ ಸವಲತ್ತನ್ನು ಒದಗಿಸಿದ್ರು, ಇದು ಎಷ್ಟು ಟೀಕೆಗೆ ಒಳಗಾಗಿತ್ತು. ಸುಪ್ರೀಂ ಕೋರ್ಟ್ ಕೂಡ ಚೀಮಾರಿ ಹಾಕಿದೆ, ಮತ್ತೆ ರಿಪೀಟ್ ಆಗಬಾರ್ದಂತ ವಾರ್ನಿಂಗ್ ಮಾಡಿದೆ. ಸೊ ಬಿ ದಯಾನಂದ್ ಅವರು ಈಗಾಗಲೇ ಮಹತ್ವದ ಒಂದು ಸಭೆಯನ್ನು ನಡೆಸಿದ್ದಾರೆ. ಯಾವುದೂ ಕೂಡ ಸೌಲಭ್ಯ ಸಿಗಬಾರ್ದು,
ಎಲ್ರಿಗೂ ಕೂಡ ಸಾಮಾನ್ಯ ವಿಚಾರಣಾ ಅಧೀನ ಕೈದಿಗಳು ಹೇಗಿರ್ತಾರೋ ಅದೇ ರೀತಿಯಾಗಿ ಇವ್ರಿಗೂ ಕೂಡ ಇರಬೇಕು, ಅದೇ ರೀತಿಯ ಊಟ ಕೊಡಬೇಕು, ಹೆಚ್ಚಿನ ಸೌಲಭ್ಯ ಕೊಡಬಾರ್ದು ಅಂತ ಖಡಕ್ಕಾಗಿ ಸೂಚನೆ ಕೊಟ್ಟಿದ್ದಾರೆ. ನೋಡಿ, ಒಂದು ಕಡೆ ಪ್ರಜ್ವಲ್ ರೇವಣ್ಣ ಜೀವಾವಧಿ ಶಿಕ್ಷೆ, ಪ್ರಜ್ವಲ್ ರೇವಣ್ಣಗೆ ರೇಪ್ ಕೇಸ್ನಲ್ಲಿ, ವಿನಯ್ ಕುಲಕರ್ಣಿ ಮರ್ಡರ್ ಕೇಸ್ನಲ್ಲಿದ್ದಾರೆ. ಇದ್ರ ಜೊತೆಗೆ ನಟ ದರ್ಶನ್, ಈ ಮೂವರು ಕೂಡ ಪ್ರಭಾವಿಗಳು. ಸಾಮಾನ್ಯವಾಗಿ ಜೈಲಲ್ಲಿ ವಾತಾವರಣ ಹೇಗಿದೆ, ಪ್ರಭಾವಿಗಳಿಗೆ, ಹಣ ಇದ್ದವ್ರಿಗೆ ಯಾವ ರೀತಿಯಾಗಿ ಸೌಲಭ್ಯ ಸಿಗುತ್ತೆ ಅನ್ನೋದ್ರ ಬಗ್ಗೆ ಹೆಚ್ಚಿನ ವಿವರಣೆ ಬೇಕಾಗಿಲ್ಲ. ಅದಕ್ಕೆ ಸಂಬಂಧಪಟ್ಟಂಥ ಒಂದು ಫೋಟೋ, ದರ್ಶನ್ ಅವರು ಹೇಗಿದ್ದರು, ಚೇರ್ ಇತ್ತು, ಕೈಯಲ್ಲಿ ಕಾಫಿ ಕಪ್ ಇತ್ತು, ಸಿಗರೇಟ್ ಇತ್ತು, ಮನೆಯಲ್ಲಿದ್ದಂಗೆ ಇದ್ದರು ಅವರು, ಹರಟೆ ಹೊಡಿತಾ ಇದ್ರು. ಅದು ಕೂಡ ಯಾರ ಜೊತೆ? ವಿಲ್ಸನ್ ಗಾರ್ಡನ್ ನಾಗನ್ ಜೊತೆ, ರೌಡಿ ಶೀಟರ್ಗಳ ಜೊತೆ ಚರ್ಚೆಯನ್ನು ನಡೆಸ್ತಾ ಇದ್ರು. ಇದೆಲ್ಲವೂ ಕೂಡ ರಿಪೀಟ್ ಆಗಿತ್ತು. ಮೊಬೈಲನ್ನು ಯೂಸ್ ಮಾಡ್ತಾಯಿದ್ರು, ವಾಟ್ಸಪ್ ಕಾಲ್ ಮಾಡ್ತಾಯಿದ್ರು. ಸೊ ಇದೆಲ್ಲವೂ ರಿಪೀಟ್ ಆಗಬಾರ್ದು ಅಂತ ಹೇಳಿ ಈಗ ಪೊಲೀಸರಿಗೆ, ಅಂದರೆ ಬಿ ದಯಾನಂದ್ ಅವರು ಪೊಲೀಸ್ ಸಿಬ್ಬಂದಿಗೆ, ಕಾರಾಗೃಹದ ಸಿಬ್ಬಂದಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಸೊ ಅವ್ರಿಗೂ ಕೂಡ ಒಂದಿಷ್ಟು ಟೆನ್ಷನ್ ಇದ್ದೇ ಇರುತ್ತೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ಅರುಣ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅರುಣ್, ಒಂದು ಕಡೆ ಕಳೆದ ಬಾರಿ ನಟ ದರ್ಶನ್ ಮಾಡಿಕೊಂಡಂಥ ಎಡವಟ್ಟುಗಳಿಂದಾಗಿ ಇಲ್ಲಿರುವಂಥ ಜೈಲಿನಲ್ಲಿರುವಂಥ ಸಿಬ್ಬಂದಿಗೆ ಒಂದಿಷ್ಟು ಟೆನ್ಷನ್ ಹೆಚ್ಚಾಗಿದೆ. ಈಗ ಯಾವ ರೀತಿಯಾಗಿ ತಯಾರಿಯನ್ನು ಮಾಡಿಕೊಳ್ಳಲಾಗಿದೆ ಅಂತ ಜೈಲಲ್ಲಿ? ಮಹೇಶ್, ಏನಂದ್ರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಅವರು ಮೊನ್ನೆ ಜೈಲಿಗೆ ಸೇರಿರುವಂತದ್ದು. ಸೊ ಈ ನಿಟ್ಟಿನಲ್ಲಿ ಜೈಲು ಈಗ ಒಂದ್ ರೀತಿ ಹೈ ಪ್ರೊಫೈಲ್ ಜೈಲಾಗಿ ಇರುವಂತದ್ದು. ಯಾಕಂದ್ರೆ ಈಗಾಗ್ಲೇ ಮಾಜಿ ಸಚಿವರಾದಂತಹ ವಿನಯ್ ಕುಲಕರ್ಣಿ ಅವರು ಇರುವಂತದ್ದು, ಮತ್ತೆ ಅದ್ರ ಜೊತೆಗೆ ಸಜಾ ಕೈದಿಯಾಗಿ ಪ್ರಜ್ವಲ್ ರೇವಣ್ಣ ಅವರು ಇರುವಂತದ್ದು, ಮತ್ತೆ ಈಗ ದರ್ಶನ್ ಅವರು ಸಹ ಹೋಗಿದ್ದಾರೆ. ಸೊ ಹಾಗಾಗಿ ಅಲ್ಲಿನ ಜೈಲು ಅಧಿಕಾರಿಗಳಿಗೆ ಒಂದ್ ರೀತಿ ಟೆನ್ಷನ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಕಳೆದ ಬಾರಿ ದರ್ಶನ್ ಅವರು ರೌಡಿ ಶೀಟರ್ ವಿಲ್ಸನ್ ನಾಗನ್ ಜೊತೆ ಸೇರ್ಕೊಂಡು ಸಿಗರೇಟ್ ಸೇದೋದು, ಮತ್ತೆ ಟೀ ಕುಡಿಯೋದು, ಮತ್ತೆ ಹಾಲ್ನಲ್ಲಿ ಚೇರ್ಗಳನ್ನ, ವಿಶೇಷ ಸೌಲಭ್ಯಗಳನ್ನ ಪಡೆಯೋದು, ಇದೆಲ್ಲಾನು ಸಹ ಒಂದ್ ರೀತಿ ಸುದ್ದಿ ಆಗಿತ್ತು. ಮತ್ತೆ ಫೋಟೋಗಳು ಸಹ ವೈರಲ್ ಆಗಿತ್ತು. ಹಾಗಾಗಿ ಈಗ ಸೇರಿರೋದ್ರಿಂದ ಈ ಮುಂದಿನ ದಿನಗಳಲ್ಲಿ ಯಾವುದೇ ರೀತಿ ಆ ರೀತಿ ಯಾವುದು ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಈಗ ಒಂದು ಕಟ್ಟೆಚ್ಚರ ವಹಿಸಕ್ಕೆ ಈಗ ಬಿ ದಯಾನಂದ್ ಅವರು ಕಟ್ಟೆಗೃಹದ ಎಡಿಜಿಪಿ ಆಗಿದ್ದಾರೆ. ಸೊ ಅವರು ಸೂಚನೆಯನ್ನ ಕೊಟ್ಟಿರೋದು ಅಲ್ಲಿನ ಯಾರು ಸೂಪರಿಂಟೆಂಡೆಂಟ್ಗಳಾಗಿರ್ತಾರೆ, ಮತ್ತೆ ಡಿಐಜಿಗಳಾಗಿರ್ತಾರೆ. ಸೊ ಅವರೆಲ್ಲರಿಗೂ ಸಹ ಮೊನ್ನೆ ಭೇಟಿ ಕೊಟ್ಟು ಒಂದು ಸೂಚನೆಯನ್ನ ಕೊಟ್ಟಿರೋದು. ಅಂದ್ರೆ ದಯಾನಂದ್ ಅವರು ಈ ಹಿಂದೆನೂ ಸಹ ದರ್ಶನ್ ಅವರನ್ನ ಅರೆಸ್ಟ್ ಮಾಡಿರುವಂತದ್ದು, ಅಂದ್ರೆ ನಗರ ಪೊಲೀಸ್ ಆಯುಕ್ತರಾದಂತಹ ಸಂದರ್ಭದಲ್ಲಿ ದರ್ಶನ್ ಅವರನ್ನ ಅವರೇ ಅರೆಸ್ಟ್ ಮಾಡಿರುವಂತದ್ದು. ಮತ್ತೆ ಇದೀಗ ಜೈಲು ಮುಖ್ಯಸ್ಥರಾಗಿ ದಯಾನಂದ್ ಅವರು ಸಹ ಇರುವಂತದ್ದು. ಸೊ ಹಾಗಾಗಿ ಜೈಲಿನಲ್ಲಿ ಮತ್ತೆ ಯಾವುದೇ ರೀತಿಯಾದಂತಹ ವಿಶೇಷ ಸೌಲಭ್ಯಗಳನ್ನ ಕೊಡಬಾರದು ಅಂತ ಹೇಳ್ಬಿಟ್ಟು ಮೊನ್ನೆ ಸುಪ್ರೀಂ ಕೋರ್ಟ್ ಸಹ ಹೇಳಿತ್ತು. ಅಂದ್ರೆ ಫೋಟೋ ವೈರಲ್ ಆಗಿತ್ತು, ಮತ್ತೆ ಬೇರೆ ಬೇರೆ ಸೌಲಭ್ಯಗಳು, ಮತ್ತೆ ವಿಟ್ನೆಸ್ ಗಳ ಜೊತೆ ಓಡಾಡುವಂತಿರುವುದು. ಸೊ ಆ ರೀತಿ ಯಾವುದೇ ರೀತಿಯಂತ ಸೌಲಭ್ಯಗಳನ್ನ ದರ್ಶನ್ ಅವ್ರಿಗೆ ಕೊಡಬಾರ್ದು ಅಂತ ಹೇಳ್ಬಿಟ್ಟು ಸುಪ್ರೀಂ ಕೋರ್ಟ್ ಕಡಾಖಂಡಿಯಾಗಿ ಎಚ್ಚರಿಕೆ ಕೊಟ್ಟಿತ್ತು. ಒಂದ್ ವೇಳೆ ಆ ರೀತಿ ಏನಾದ್ರು ಆದ್ರೆ ಹೋಮ್ ಸೆಕ್ರೆಟರಿಯಿಂದ ಮತ್ತೆ ಕಮಿಷನರ್ ನಿಂದ ಎಲ್ಲರನ್ನೂ ಸಹ ಸುಪ್ರೀಂ ಕೋರ್ಟ್ ಗೆ ಕರೆಸಿ ನಾವು ನಿಲ್ಲಿಸಬೇಕಾಗುತ್ತೆ ಅಂತಾನೂ ಸಹ ಎಚ್ಚರಿಕೆ ಕೊಟ್ಟಿತ್ತು. ಸೊ ಆ ನಿಟ್ಟಿನಲ್ಲಿ ಯಾವುದೇ ರೀತಿಯಂತ ಸಣ್ಣ ಲೋಪ ಸಹ ಆಗ್ಬಾರ್ದು ಅನ್ನೋ ನಿಟ್ಟಿನಲ್ಲಿ ದಯಾನಂದ್ ಅವರೇ ಖುದ್ದು ಜೈಲಿಗೆ ಭೇಟಿ ಕೊಟ್ಟು ಮತ್ತೆ ಎಲ್ಲಾ ಬ್ಯಾರಕ್ ಗಳನ್ನ ಪರಿಶೀಲನೆ ಮಾಡಿರುವಂತದ್ದು, ಯಾವ್ಯಾವ ಬ್ಯಾರಕ್ ನಲ್ಲಿ ಯಾರ್ಯಾರಿದ್ದಾರೆ, ಮತ್ತೆ ಯಾರೆಲ್ಲ ವಿಶೇಷ ಸೌಲಭ್ಯಗಳನ್ನ ಪಡ್ಕೊಂತಾ ಇದ್ದಾರೆ, ಮತ್ತೆ ಅಲ್ಲಿನ ಜೈಲಿನ ಸಿಬ್ಬಂದಿಗಳ ಜೊತೆ ಯಾರು ಕೈದಿಗಳು ಒಡನಾಟ ಇಟ್ಕೊಂಡಿದ್ದಾರೆ, ಮತ್ತೆ ಅವರು ಬೇಕಾದಂತ ವಸ್ತುಗಳನ್ನ ಹೊರಗಿನಿಂದ ಯಾವ ರೀತಿ ತರಿಸ್ಕೊಂತಾ ಇದ್ದಾರೆ, ಮತ್ತೆ ಅವ್ರಿಗೆ ಮೊಬೈಲ್ ಫೋನ್ಗಳು ಯಾವ ರೀತಿ ಸಪ್ಲೈ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಎಲ್ಲಾ ರೀತಿಯ ಪರಿಶೀಲನೆ ಮಾಡಿ ಕಠಿಣ ಸೂಚನೆಯನ್ನ ಕೊಟ್ಟಿರುವಂತದ್ದು. ಯಾರೇ ಆ ರೀತಿ ಮುಂದಿನ ದಿನಗಳಲ್ಲಿ ಕ್ರಮ ಅಂದ್ರೆ ಆ ರೀತಿ ಕೈದಿಗಳ ಜೊತೆ ಸೇರ್ಕೊಂಡು ವಿಶೇಷ ಸೌಲಭ್ಯಗಳನ್ನ ಪಡೆದುಕೊಳ್ಳೋದಿರ್ಬೋದು, ಕೈದಿಗಳಿಗೂ ಸಹ ಸಂಕಷ್ಟ ಆಗುತ್ತೆ. ಮತ್ತೆ ಅದೇ ರೀತಿ ಅಧಿಕಾರಿಗಳು ಯಾಕಂದ್ರೆ ಈ ಹಿಂದೆ ದರ್ಶನ್ ಅವರ ಫೋಟೋ ವೈರಲ್ ಆದಂತ ಸಂದರ್ಭದಲ್ಲಿ ಒಂದಷ್ಟು ಜನ ಅಧಿಕಾರಿಗಳು ಸಸ್ಪೆಂಡ್ ಅನ್ನ ಮಾಡಲಾಗಿತ್ತು, ಮತ್ತೆ ಅವರ ವಿರುದ್ಧ ಈಗ ಇಲಾಖೆ ತನಿಖೆಗೆ ಸಹ ಸೂಚನೆಯನ್ನು ಸಹ ಕೊಡಲಾಗಿತ್ತು. ಸೊ ಹಾಗಾಗಿ ಈ ಬಾರಿ ಯಾವುದೇ ರೀತಿಯಿಂದ ಆ ರೀತಿಯ ಘಟನೆಗಳು ಆಗ್ಬಾರ್ದು ಅನ್ನೋ ನಿಟ್ಟಿನಲ್ಲಿ ಖುದ್ದು ದಯಾನಂದ್ ಅವರೇ ಮೊನ್ನೆ ಜೈಲಿಗೆ ಪರತ್ನಾಗರ ಜೈಲಿಗೆ ಭೇಟಿಯನ್ನ ಕೊಟ್ಟು ಸೂಕ್ತ ಬಂದೋಬಸ್ತನ್ನ ಮಾಡಿರುವಂತದ್ದು. ಅಂದ್ರೆ ಟವರ್ ಅಂದ್ರೆ ಜಾಮರ್ಸ್ ಗಳನ್ನ ಹೆಚ್ಚು ಮಾಡಿರುವಂತದ್ದು, ಮತ್ತೆ ಅಲ್ಲಿನ ಭದ್ರತೆಯನ್ನ ಹೆಚ್ಚು ಮಾಡಿರೋದು. ಅಂದ್ರೆ ಕೈದಿಗಳ ಭೇಟಿಗೆ ಕೇವಲ ಅವರ ಕುಟುಂಬಸ್ಥರಿಗೆ ಮಾತ್ರ ಅವಕಾಶ ಕೊಡಕ್ಕೆ ದರ್ಶನ್ ಅವರು ಅಂದ್ರೆ ಬಿ ದಯಾನಂದ್ ಅವರು ಸೂಚನೆಯನ್ನ ಕೊಟ್ಟಿರುವಂತದ್ದು. ಅದು ಬಿಟ್ಟು ಅವರ ಸ್ನೇಹಿತರಿರ್ಬೋದು, ಮತ್ತೆ ಚಿತ್ರರಂಗದ ನಟ ನಟಿಯರು ಇರ್ಬೋದು, ಮತ್ತೆ ಬೇರೆ ಬೇರೆ ನಿರ್ದೇಶಕರು ಇರ್ಬೋದು, ಈ ರೀತಿ ಯಾರಿಗೂ ಸಹ ಅವಕಾಶ ಕೊಡಬಾರದು. ಕೇವಲ ಅವರ ಹೆಂಡತಿ ಇರ್ಬೋದು, ಮತ್ತೆ ಮಕ್ಕಳು. ಓಕೆ, ಧನ್ಯವಾದ ಅರುಣ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.